ಪಂಡಿತ ರಾಮಕೃಷ್ಣರ ಬಾಗಿಲು ತೆಗೆಯಿರಿ. ದಯವಿಟ್ಟು ಬೇಗ ತೆಗೀರಿ ಪಂಡಿತ ರಾಮಕೃಷ್ಣರೇ. ಏನು? ಅಪ್ಪ ಪಂಡಿತ ರಾಮಕೃಷ್ಣರೇ, ನೀವೇ ನಮ್ಮ ಗುರುಗಳಿಗೆ ಸಹಾಯ ಮಾಡಬೇಕು. ಒಂದ್ ನಿಮಿಷ ಇಲ್ಲ ಇರಿ. ಈಗೇನಾಯ್ತು? ಅಮ್ಮಳ ಕೋಲು. ಅಮ್ಮನ್ ಕೋಲ. ಅಯ್ಯೋ ರಾಮಕೃಷ್ಣರೇ ನಿಂತ್ಕೊಳ್ಳಿ. ಅಮ್ಮನ್ ಕೋಲು ನಾವು ಹುಡುಕ್ತಿವಿ. ಅಮ್ಮ ಇದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಹೊಡಿತಾರೆ. ಹುಡುಕ್ತಿವಿ. ಸಿಕ್ತಾ? ಧನ್ಯವಾದಗಳು. ನೀವಿಬ್ರು ಅಡ್ಡಿಯಾಗಿ ಬಂದ್ಬಿಟ್ರಿ. ಎಲ್ಲ ಸರ್ವನಾಶ ಮಾಡಿದ್ರಿ. ನನ್ನ ನೆಮ್ಮದಿಯಾಗಿ ದ್ರಾಕ್ಷಿ ತಿನ್ನೋಕು ಬಿಡ್ಲಿಲ್ಲ. ರಾತ್ರಿಯಲ್ಲಿ ದ್ರಾಕ್ಷಿನ ನಾನ್ ತಿಂತೀನಿ. ನಿಮ್ಮಿಬ್ರಿಗೆ ಏನಾದ್ರೂ ತೊಂದ್ರೆನಾ? ಈಗ ವಿಸ್ತಾರವಾಗಿ ಹೇಳಿ. ಅರ್ಧ ರಾತ್ರಿಯಲ್ಲಿ ಬಂದು ನನ್ನ ನೆಪ್ಸಿ ತೊಂದರೆ ಕೊಡೋಷ್ಟು ಏನ್ ಸಮಸ್ಯೆ ಆಗಿದೆ? ಅದು ಗುರುಗಳು ಮೊದಲ ರಾತ್ರಿ. ನಾನು ಅದನ್ನೇ ಮಾಡೋದಕ್ಕೆ ಹೋಗ್ತಿದ್ದೆ, ಆದ್ರೆ ನೀವು ಇಲ್ಲ ನೀವಲ್ಲ. ನಮ್ ಗುರುಗಳು ಮೊದಲನೇ ರಾತ್ರಿ ಆಚರಿಸಕ್ಕೆ ಕೋಣೆ ಒಳಗೆ ಹೋಗ್ಬಿಟ್ಟು ಅಲ್ಲಿಂದಾನೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಮತ್ ಯಾವ ಕೋಣೆಯಲ್ಲಿ? ಅವರು ಯಾವ ಕೋಣೆಯಲ್ಲೂ ಇಲ್ಲ. ಮನೇಲೆ ಎಲ್ಲೋ ಇರ್ಬೇಕು. ಅಯ್ಯೋ, ಇಡೀ ಮನೇಲಿ ಎಲ್ಲೂ ಇಲ್ಲ. ಅಂದ್ರೆ ಮನೆಯಿಂದ ಕಾಣೆಯಾಗಿದ್ದಾರೆ. ಯಾರ ಮನೆಯಿಂದ? ಸ್ವತಃ ತಮ್ಮ ಮನೆಯಿಂದ. ಹಾಗಾಗಿ ನಮ್ಮೊಟ್ಟಿಗೆ ಈಗಲೇ ಬನ್ನಿ ಪಂಡಿತ ರಾಮಕೃಷ್ಣರೇ. ಬರಲ್ಲ? ಯಾಕೆ ಬರಲ್ಲ? ಬಹುಶಃ ನೀವಿಬ್ರು ಏನೋ ಮರಿತಿದ್ದೀರಾ. ಏನು? ಪ್ರಮಾಣ ನೀವಿಬ್ರು ಮಾಡಿದ್ರಲ್ಲ, ನೆನಪಿಸ್ಕೊಳ್ಳಿ. ನಾವ್ ನಿಮ್ ಮುಂದೆ ಹತ್ರು, ನಿಮ್ ಕಾಲ್ ಹಿಡಿದ್ರು, ನಿಮ್ ಬೇಡ್ಕೊಂಡ್ರು, ಭಿಕ್ಷೆ ಬೇಡಿದ್ರು ಕೂಡ ಇನ್ ಮುಂದೆ ಆ ಸ್ಥಾನಕ್ಕೆ ಪ್ರವೇಶ ಮಾಡಬೇಡಿ. ಆದರೆ ನಾವು ನಿಮ್ಮನ್ನ ಬೇಡಿಕೊಳ್ಳುತ್ತಿದ್ದೇವಲ್ಲ. ಎಲ್ ಬೇಡ್ಕೋತಿದ್ದೀರಾ? ನನ್ಗೇನೋ ಹಾಗನ್ನಿಸ್ತಿಲ್ಲ. ಈಗೇನ್ ಮಾಡೋದು ಮನಿ? ನಡಿ ಬೇಡ್ಕೊಳ್ಳೋಣ. ಗುರುಗಳೇ 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 ಗುರುಗಳೇ, ನಾವ್ ಹೇಳುದ್ವಲ್ಲ, ಅವರು ಕಾಣೆಯಾಗಿದ್ದಾರೆ. ಗುರುಗಳೆಲ್ಲಿದ್ದಾರೆ ಅಂತ ಗುರುಮಾತೆ ಕೇಳಿದ್ರಾ? ಇಲ್ಲ. ಅಯ್ಯೋ, ಮೊದ್ಲು ಅವ್ರ ಹತ್ರ ಕೇಳಿ, ಆಮೇಲೆ ನನ್ನ ಹತ್ರ ಬರ್ಬೇಕಿತ್ತಲ್ವಾ? ಎಲ್ಲಿದ್ದಾರೆ ಅವರು? ಹೇಳುದ್ವಲ್ಲ, ಅವರು ಕಾಣೆಯಾಗಿದ್ದಾರೆ. ಅಯ್ಯೋ ಮೂರ್ಖರೇ, ಗುರುಗಳೆಲ್ಲ ಗುರುಮಾತೆ ಎಲ್ಲಿದ್ದಾರೆ? ಅವರು ದೇವರ ಮನೆಯಲ್ಲಿರಬೇಕು. ಅಯ್ಯೋ, ಗುರುಮಾತೆಗೆ ಗುರುಗಳ ಬಗ್ಗೆ ಚಿಂತೆಯೇ ಇಲ್ಲ. ಅವರು ಕಾಣೆಯಾಗಿದ್ರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಗುರುಮಾತೆ. ಓಂ ಓಂ ತಾತಾಚಾರ್ಯೈ ನಮಃ. ಓಂ ತಾತಾಚಾರ್ಯೈ ನಮಃ. ಗುರುಮಾತೆ, ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಮಗೆ ನಿಮ್ಮ ಅವಶ್ಯಕತೆ ಇದೆ. ನಿಮಗೆ ಸಹಾಯ ಮಾಡಲು ನಾವು ಯಾರು ಪಂಡಿತ ರಾಮಕೃಷ್ಣರೇ? ನಿಮಗೆ ಸಹಾಯವನ್ನು ಕೇವಲ ಪ್ರಭು ತಾತಾಚಾರ್ಯರೇ ಮಾಡಲು ಸಾಧ್ಯ. ಆದರೆ ಈಗ ನಿಮ್ಮ ಪ್ರಭುಗಳಿಗೆ ಸಹಾಯದ ಅವಶ್ಯಕತೆ ಇದೆ. ಗುರುಗಳೆಲ್ಲಿದ್ದಾರೆ? ಎಲ್ಲಿದ್ದಾರೆ ಗುರುಗಳು? ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಿರೋದು. ಎಲ್ಲಿದ್ದಾರೆ ಗುರುಗಳು? ಎಲ್ಲೂ ಕಾಣಿಸ್ತಿಲ್ವಲ್ಲ? ಇಷ್ಟು ಚಿಕ್ಕ ವಿಷಯ. ಇದು ಚಿಕ್ಕ ವಿಷಯವಲ್ಲ ಗುರುಮಾತೆ. ಅವರು ಮನೆಯಿಂದ ಕಾಣೆಯಾಗಿ ಹೋಗಿದ್ದಾರೆ. ಅಂತರ ಧ್ಯಾನದಲ್ಲಿರಬೇಕು, ಲುಪ್ತರಾಗಿರಬೇಕು. ಧನಿಮನಿ, ನಿಮಗೆ ಗುರುಗಳ ಶಕ್ತಿಯ ಬಗ್ಗೆ ಗೊತ್ತಿದೆ ಅಲ್ಲವೇ? ಹೌದು, ಗೊತ್ತಿದೆ. ಅದೇ ಚಿಂತೆಯಾಗುತ್ತಿದೆ. ಗುರುಮಾತೆ, ಅವರ ಹೊಸ ಹೆಂಡತಿ ಆಗುವವರ ಮಾವ ಕೂಡ ಕಾಣಿಸ್ತಿಲ್ಲ. ಪ್ರಭುಗಳು ಬೆಳಗ್ಗೆಯೇ ಅವರ ಪತ್ನಿಯ ಜೊತೆ ವಾಯು ವಿಹಾರಕ್ಕೆ ಹೋಗಿರಬೇಕು. ಬಂದು ಬಿಡುತ್ತಾರೆ. ಗುರುಮಾತೆ, ನಮ್ಮ ಗುರುಗಳು ಅರ್ಧರಾತ್ರಿಯಿಂದಲೇ ಕಾಣುತ್ತಿಲ್ಲ. ಸುಮ್ಮನಿರು. ಪ್ರಭುಗಳು ಕಾಣೆಯಾಗಲು ಸಾಧ್ಯವಿಲ್ಲ. ಅವರು ಸರ್ವವ್ಯಾಪಿ.
ಅವರು ಅವರ ಸಗುಣ ರೂಪವನ್ನು ಬಿಟ್ಟು ನಿರ್ಗುಣ ರೂಪದಲ್ಲಿ ಲೀನರಾಗಿರಬೇಕು ಮತ್ತೀಗ ಸಮಸ್ತ ಬ್ರಹ್ಮಾಂಡದಲ್ಲಿ ಸಂಚರಿಸುತ್ತಿರಬೇಕು. ಅವರಿಗೆ ಮನಸ್ಸಾದಾಗ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನಮ್ಮ ಸ್ವಾಮಿಗಳ ಲೀಲೆಯಂತೂ ಅಪರಂಪಾರವಾಗಿದೆ. ನಿಜ ಹೇಳಿದ್ರಿ. ನೀವು ನಿಜ ಹೇಳ್ತಿದ್ದೀರಿ ಗುರುಮಾತೆ. ಗುರುಗಳ ಲೀಲೆ ವರ್ಣಿಸಲು ಅಸಾಧ್ಯ. ನೀವು ಧ್ಯಾನವನ್ನ ಮುಂದುವರಿಸಿ, ನಾವು ಹೊರಡುತ್ತೇವೆ. ಓಂ ತಾತಾಚಾರ್ಯೈ ನಮಃ, ಓಂ ತಾತಾಚಾರ್ಯೈ ನಮಃ, ಓಂ ತಾತಾಚಾರ್ಯೈ ನಮಃ. ಕೊನೆ ಬಾರಿ ಗುರುಗಳನ್ನ ಎಲ್ಲಿ ನೋಡಿದ್ರಿ? ಅವರ ಕೋಣೆಯಲ್ಲಿ. ನಡೀರಿ, ಹಾಗಾದ್ರೆ ನಡೀರಿ. ನಡೀರಿ. ಇಲ್ಲಿ ಏನೋ ಒಂದು ದುರ್ಘಟನೆ ನಡೆದಿದೆ. ನಿಲ್ಲಿ, ಏನನ್ನು ಮುಟ್ಟಬೇಡಿ, ತೊಂದರೆ ಆಗಬಹುದು. ಇದೇನು? ಗುರುಗಳು ಕೋಣೆಯಲ್ಲಿ ತಮ್ಮ ಎರಡನೇ ಹೆಂಡತಿ ಜೊತೆ ರಂಗಿನಾಟ ಆಡ್ತಿದ್ರು ಅನ್ಸತ್ತೆ. ಹೌದೌದು. ಇಲ್ಲಿ ತಂತ್ರ ಮಂತ್ರದ ಪೂಜೆ ನಡೆದಿದೆ. ಇಲ್ಲಿ ಏನೋ ಹೋಮ ನಡೆದಿರ್ಬೇಕು. ಅದು ಶ್ರೀಗಂಧದ ಕಟ್ಟಿಗೆಯಲ್ಲಿ. ಅಯ್ಯೋ ದೇವ್ರೆ, ಇದೇನಿದು? ಈ ಎಲೆಗಳಿಂದ ಗುರುಗಳನ್ನ ಮೂರ್ಛೆಗೊಳಿಸಿ ಇಲ್ಲೇ ಮಲಗಿಸಿರಬೇಕು. ನಾನೆಲ್ಲಿದ್ದೆ? ಇಲ್ಲಿ ನೋಡಿ. ಹಾ, ಇಲ್ಲಿಂದ ಯಾರನ್ನೋ ಎಳೆದುಕೊಂಡು ಹೋಗಿದ್ದಾರೆ. ಗುರುಗಳನ್ನೇ ಇರಬೇಕು. ನವಿಲುಗರಿ, ಅರಾಕಿಕಿ ಹಾಗೂ ಅರಾಕುಕು ಯಾವ ಹಳ್ಳಿಯಿಂದ ಬಂದದ್ದು? ನಮಗೆ ತಿಳಿದಿಲ್ಲ. ಇಲ್ಲಿ ಸಿಕ್ಕಿರುವ 4 ವಸ್ತುಗಳು ಕೇವಲ ವಿಜಯನಗರದ ಒಂದೇ ಜಾಗದಲ್ಲಿ ದೊರಕುತ್ತದೆ. ಎಲ್ಲಿ? ನಿಮಾಲಿಪುರದ ಕಾಡಲ್ಲಿ. ಅವರು ಖಂಡಿತವಾಗಿಯೂ ಗುರುಗಳನ್ನು ಆ ಕಾಡಿನಲ್ಲಿಯೇ ಬಂಧಿಸಿರಬೇಕು. ಖಂಡಿತನ ಅವರು ಗುರುಗಳನ್ನು ಬಂಧಿ ಮಾಡಿದರಲ್ಲವೇ? ಸೂಚನೆಗಳು ಅದನ್ನೇ ಹೇಳುತ್ತಿವೆ. ಪಂಡಿತ ರಾಮಕೃಷ್ಣರೇ, ನಿಮ್ ಕೆಲಸ ಮುಗೀತು, ಹೊರಡಿ. ಮುಗೀತು ನಿಮ್ ಕೆಲಸ, ಹೊರಡಿ. ಗುರುಗಳಿಂದ ಇನ್ನು ನಮಗೆ ಸಮಸ್ಯೆ ಆಗುತ್ತದೋ ಇಲ್ಲವೋ ಎಂದು ತಿಳಿಯಬೇಕಿತ್ತು. ಅದೇನೆಂದರೆ ಗುರುಗಳ ನಂತರ ರಾಜಗುರುಗಳು ನಾವೇ ಆಗುವುದಲ್ಲವೇ? ಅದಕ್ಕೆ ಧನಿ ಆಚಾರ್ಯರು, ಮನಿ ಆಚಾರ್ಯರು. ಒಳ್ಳೆಯದು. ನಿಮ್ಮಿಬ್ಬರಿಗೆ ಗುರುಗಳ ಚಿಂತೆ ಇಲ್ಲವಾದರೆ ನನಗೇನು? ಹಾ, ತಗೊಳ್ಳಿ. ಹಾ, ಕೊಡಿ ಅದನ್ನ. ನಿಮ್ ಮನೆಯವರು ಕಾಯುತ್ತಿರಬೇಕು. ಬೇಗ ಹೊರಡಿ. ಹಾಗೆ ಆಗ್ಲಿ, ನಾನು ಹೊರಡ್ತೀನಿ. ಆದ್ರೆ ಏನಂದ್ರೆ, ನಿಮಾಲಿಪುರದ ಜನರು ತುಂಬಾ ಕ್ರೂರಿಗಳಂತೆ. ಅವರು ಎಲ್ಲ ಕೆಲಸಗಳನ್ನು 1 ಬಾರಿಯಲ್ಲ, ಕಮ್ಮಿಯಾದರೂ ಇನ್ನು 2 ಬಾರಿ ಮಾಡುತ್ತಾರೆ. ನಮ್ಗೆ ಈಗ ಗುರುಗಳ ನಂತರ ನೀವಿಬ್ಬರು ರಾಜಗುರುಗಳಾದರೆ ನಿಮ್ಮಿಬ್ಬರನ್ನೂ ಬಂದಿ ಮಾಡುತ್ತಾರೆ. ಹೇಗೂ ಹೊಸ ಗುರುಮಾತೆ ನಿಮ್ಮಿಬ್ಬರನ್ನು ನೋಡಿದ್ದಾರಲ್ವಾ? ಹಾಗಾದ್ರೆ ಹೇಗ್ ಮಾಡೋಣ? ನಡೀರಿ ಪಂಡಿತ ರಾಮಕೃಷ್ಣರೇ, ನಾವು ಹೊರಡೋಣ. ಗುರುಗಳನ್ನ ಹುಡ್ಕೋದಿಕ್ಕೆ ಹೊರಡೋಣ. ಅದ್ಭುತವಾಗಿದೆ. ಸ್ವಾಗತ ಮಾಡುವ ನಿಮ್ಮ ವಿಧಾನ ತುಂಬಾ ಚೆನ್ನಾಗಿದೆ. ಈ ಹಣ್ಣು ನಾವು ಈ ಮೊದಲು ಇದನ್ನು ನೋಡೇ ಇಲ್ಲ. ಇದನ್ನು ತಿನ್ನುವೆವು, ನಂತರ ತಿನ್ನುವೆವು. ಓ ಅರಾಕಿಕ್ಕಿ, ನಮ್ಮ ಅತ್ತೆಯವರ ಮನೆಯಲ್ಲಿ ಇಷ್ಟೊಂದು ಸ್ವಾದಿಷ್ಟ ಹಣ್ಣುಗಳು ಇರುತ್ತದೆ ಎಂದು ನೀನು ಮೊದಲೇ ಹೇಳಿದ್ದರೆ ನಾವು ನಿನ್ನೆಯೇ ಬರುತ್ತಿದ್ದೆವು. ಏನದು? ಈ ಟುಕ್ ಟುಕ್ ಅಂತ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನಮಗಾಗಿ
ಇನ್ನೂ ಹೆಚ್ಚಿನ ಖಾದ್ಯಗಳನ್ನು ತರಲು ಮಾತನಾಡುತ್ತಿರಬಹುದು. ಇವರು ಏನು ಹೇಳುತ್ತಿದ್ದಾರೆಂದರೆ ಬಲಿ ನೀಡುವುದಕ್ಕಾಗಿ ನಿಮಗೆ ಒಳ್ಳೆ ಭೋಜನವನ್ನು ನೀಡುತ್ತಿದ್ದಾರೆ, ತಿಳಿಯಿತೆ? ಹೌದಾ? ಇಲ್ಲಿ ಕೇಳಪ್ಪ, ಒಂದು ಕೆಲಸ ಮಾಡ್ತೀಯಾ? ಈ ದಪ್ಪ ದಪ್ಪ ಕರಿ ಬಣ್ಣದ ಹಣ್ಣುಗಳಿದೆಯಲ್ಲ, ಇನ್ನೊಂದು ಸ್ವಲ್ಪ ತಗೊಂಡ್ಬರ್ತೀಯಾ? ಕೊಡು. ಗುರುಗಳೇ, ಆ? ನೀವು ಬಲಿಗೆ ತಯಾರಾಗಿದ್ದೀರಾ? ನಾವು ಬಲಿ ಕೊಡೋದಿಲ್ಲ. ನೀವು ಬಲಿ ಕೊಡೋದಲ್ಲ, ನಿಮ್ನೇ ಬಲಿ ಕೊಡ್ಬೇಕು. ಚೆನ್ನಾಗಿದೆ. ಹ? ಏನು? ನನ್ನ ಬಲಿ? ನೀವೆಲ್ಲರೂ ನನ್ನ ಮಾತನ್ನ ಗಮನದಿಂದ ಕೇಳಿ. ಶಾರದಾ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ಆದ್ಲೆ ಶಾಲ್ದಾ ಮಲ್ಕೊಂದಿದ್ದಾಳೆ. ಅಯ್ಯೋ, ನೀನ್ ಸುಮ್ನೆ ಇರು. ಭಾಸ್ಕರ್ನಿಂದಾಗಿ ರಾತ್ರಿ ಎಲ್ಲ ಇವಳು ಸರಿಯಾಗಿ ಮಲ್ಗಕ್ಕೂ ಆಗೋದಿಲ್ಲ. ನಾನು ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ನಾನು ನಿದ್ದೆ ಮಾಡಿಲ್ವಲ್ಲ. ಓ, ಅದೆಲ್ಲ ಬಿಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಪಂಡಿತ ರಾಮಕೃಷ್ಣರೇ, ಇಷ್ಟು ಮುಂಜಾನೆ ನೀವು ನಮ್ಮನ್ನು ಕರೆದಿರುವುದಕ್ಕೆ ಅಂತಹ ಕಾರಣವಾದರೂ ಏನು? ಹಾ, ಹೇಳ್ತೀನಿ. ಎಲ್ರು ಕೇಳಿ, ಜಾಸ್ತಿ ಸಮಯ ಇಲ್ಲ. ಹಾ, ನೀವು ನಿಮಾಲಿಪುರದ ಬಗ್ಗೆ ಏನೋ ಹೇಳಿದ್ರಲ್ವಾ? ಹೌದು, ನಮ್ಮ ರಾಜ್ಯದ ಸುತ್ತ ಅನೇಕ ಕಾಡುಗಳಿವೆ. ಆದರೆ ನಿಮಾಲಿಪುರ ಅತ್ಯಂತ ಭಯಾನಕ ಕಾಡು, ಏಕೆಂದರೆ ಅದು ಆದಿವಾಸಿಗಳ ಸ್ಥಳ. ಅಯ್ಯೋ ದೇವ್ರೆ, ಈಗ ಅಲ್ಲಿಗೆ ಹೋಗ್ಬೇಕು. ಹಾಗೂ ನೀವೇ ನಮಗೆ ದಾರಿ ತೋರಿಸಬೇಕು. ಏನು ಪಂಡಿತ ರಾಮಕೃಷ್ಣರೇ, ನಮ್ಮನ್ನೇಕೆ ಸಾವಿನ ಹತ್ತಿರ ಕರೆದೊಯ್ಯುತ್ತಿದ್ದೀರಿ? ನೋಡಿ ಮಂತ್ರಿಗಳೇ, ಗುರುಗಳಿಗೆ ಸಹಾಯ ಮಾಡಲು ನಾವು ಹೀಗೆ ಮಾಡಲೇಬೇಕು. ಗುರುಗಳನ್ನು ಕಾಪಾಡಲು ನೀವು ಸಹಾಯ ಮಾಡಲೇಬೇಕು. ನೋಡಿ, ಈ 4 ವಸ್ತುಗಳು ನಮ್ಮನ್ನು ಗುರುಗಳ ಬಳಿ ಕರೆದುಕೊಂಡು ಹೋಗಲು ಸಹಾಯ ಮಾಡುವುದು. ಅದು ಆದರೆ ಒಬ್ಬಂಟಿಯಾಗಿ ಹೋಗುವುದು ಒಳ್ಳೆಯದಲ್ಲ ರಾಮಕೃಷ್ಣರೇ. ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು. ಏನು? ಅಂದರೆ ನಾವಿಬ್ಬರೇ? ಇದೊಂದು ದೊಡ್ಡ ಸವಾಲು ಮಂತ್ರಿಗಳೇ. ಇದು ಸವಾಲಲ್ಲ, ನಮ್ಮ ಪ್ರಾಣವೇ ಹೋಗುತ್ತದೆ. ಈಗ ಒಂದು ಕೆಲಸ ಮಾಡೋಣ, ನಾವು ಸೈನ್ಯವನ್ನು ಕರೆದೊಯ್ಯೋಣ. ಅಸಾಧ್ಯ. ಸೈನಿಕರನ್ನು ಕರೆದುಕೊಂಡು ಹೋದರೆ ಗಲಾಟೆ ಆಗುವುದು. ಇದರಿಂದ ಅರಾಕುಕು ಅವರು ಗುರುಗಳ ಪ್ರಾಣವನ್ನು ತೆಗೆಯಬಹುದು. ಹಾಗಾಗಿ ಸೈನಿಕರು ಬೇಡ. ಅಲ್ಲೇ ಸಿಕ್ಕಾಕೊಳ್ಳಿ. ಒಳ್ಳೇದೇ ಆಯ್ತು. ದಿನ ಇದೆ ಕತೆ. ನೋಡಿ, ನಿಮ್ಮ ಅವಶ್ಯಕತೆಯಂತೂ ಖಂಡಿತ ಇದೆ. ಅದರ ಜೊತೆಗೆ ಅಮ್ಮ, ಶಾರದಾ ಹಾಗೂ ಗುಂಡಪ್ಪನ ಅವಶ್ಯಕತೆಯೂ ಇದೆ. ಹೌದು, ಭಾಸ್ಕರನ ಅವಶ್ಯಕತೆಯೂ ಇದೆ. ನಿಮ್ದು ನಡೆಯುತ್ತೆ, ಆದ್ರೆ ಭಾಸ್ಕರನ ಜೀವನ ಕಷ್ಟಕ್ಕೆ ಸಿಲ್ಸಲ್ಲ ನಾನು. ಓ, ಕಿರ್ಚ್ಬೇಡ. ನೋಡು, ನಿನಗೆಷ್ಟು ಭಾಸ್ಕರನ ಚಿಂತೆ ಇದೆಯೋ ನನಗೂ ಅಷ್ಟೇ ಇದೆ. ನಾನು ಪ್ರಮಾಣ ಮಾಡ್ತೀನಿ, ಭಾಸ್ಕರನಿಗೆ ಏನೂ ಆಗುವುದಿಲ್ಲ. ಅಮ್ಮ, ಅಯ್ಯೋ ಅಪ್ಪ, ಈ ಮುಗ್ಧ ಮಗುನ ಪ್ರಾಣ ಸಂಕಟಕ್ಕೆ ಯಾಕೆ ಸಿಲುಕಿಸ್ತಾ ಇದ್ದೀರಾ? ನಾನ್ ನಿಮ್ ಮಗನೇ, ಯಾವ್ದೋ ಜಾತ್ರೆಯಿಂದ ತಂದಿಲ್ಲ, ನೆನ್ಪಿಟ್ಕೊಳ್ಳಿ. ಇವನ್ನ ನೋಡಿ, ನೀವೆಲ್ಲ ಎಷ್ಟು ಚಿಂತೆ ಮಾಡ್ಕೋತಿದ್ದೀರಾ, ಆದ್ರೆ ಇವನಂತೂ ಆರಾಮಾಗಿದ್ದಾನೆ. ಹೌದು, ತುಂಬಾ ಆರಾಮಾಗಿದ್ದೀನಿ. ಮೇಲೆ ನೋಡ್ಕೊಂಡ್ ಮಾತಾಡ್ಬೇಡಿ, ಕೆಳಗೂ ನೋಡಿ, ಲಂಗೋಟಿ ಒದ್ದೆ ಆಗೋಗಿದೆ. ಭಾಸ್ಕರ, ನನಗೆ ಸಹಾಯ ಮಾಡ್ತೀಯ ಅಲ್ವಾ? ಈ ಕೆಲಸದಲ್ಲಿ ನಿನ್ನದು ಮಹತ್ವಪೂರ್ಣ ಪಾತ್ರವಿದೆ. ಮುಖ್ಯ ಪಾತ್ರ ಅಂತ ಆಸೆ ಪಡಿಸ್ತಾ ಇದ್ದೀರಾ? ಸರಿ ಹೋಗ್ಲಿ, ಇದನ್ನು ಮಾಡ್ಬಿಡೋಣ. ರುಬ್ಬೋದಕ್ ತಲೆ ಕೊಟ್ಟಾದ್ಮೇಲೆ ಗುಂಡ್ ಕಲಕ್ ಹೆದ್ರಿದ್ರೆ ಏನ್ ಪ್ರಯೋಜನ? ಅಯ್ಯೋ, ನನ್ನನ್ನು ಬಿಟ್ಟುಬಿಡಿ. ಅಯ್ಯೋ, ಬಿಟ್ಟುಬಿಡಿ. ನಾನು ನನ್ನ ಮಂತ್ರಶಕ್ತಿಯಿಂದ ನಿಮ್ಮನ್ನೆಲ್ಲ ಭಸ್ಮ ಮಾಡಿಬಿಡುತ್ತೇನೆ. ಬಿಟ್ಬಿಡಿ, ನನ್ನ ಆದೇಶ ಇದು. ಅಯ್ಯೋ, ಇದು ನನ್ನ ಆದೇಶ ಅಲ್ಲ, ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನನ್ನು ಬಿಟ್ಬಿಡಿ, ನನ್ನ ಕೈ ಬಿಟ್ಬಿಡಿ. ನನ್ನ ವಯಸ್ಸಾದ್ರೂ ಏನು, ನಾನಿನ್ನು ಚಿಕ್ಕವನು. ಇಂಥ ಪುಣ್ಯಾತ್ಮದಲ್ಲಿ ಕೊಟ್ಟರೆ ನಿಮಗೆ ಪಾಪ ಬರುತ್ತೆ. ಭೂಕಂಪವಾಗುತ್ತದೆ, ಇಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತದೆ, ನೀವೆಲ್ಲ ಭಸ್ಮರಾಗುತ್ತೀರಿ. ಅಯ್ಯೋ, ನನ್ನ ಅರ್ಥ ಮಾಡಿಕೊಳ್ಳಿ. ನನ್ನನ್ನು ಬಿಟ್ಟುಬಿಡಿ, ನನ್ನೆಲ್ಲ ಬಿಟ್ಟುಬಿಡಿ ಅಮ್ಮ.
ಮೊದಲ ಹಂತ ಮುಗೀತು. ಪಂಡಿತ ರಾಮಕೃಷ್ಣರೇ, ನಾವು ಇಲ್ಲಿಂದ ಬಲಕ್ಕೆ ಹೋಗಬೇಕು. ನಡೆಯಿರಿ. ನಡೀರಿ, ಬನ್ನಿ, ಬನ್ನಿ, ಬನ್ನಿ. ನಡೀರಿ, ನಡೀರಿ. ಒಂದ್ಸರಿ ನನ್ ಕೈಗೆ ಸಿಗು, ಆಮೇಲೆ ನೋಡು. ಬಿಟ್ಬಿಡ್ರಿ ನನ್ನ. ಏನ್ ಮಾಡ್ತಾ ಇದ್ದೀರಾ? ನನ್ನನ್ ಬಲಿ ಕೊಡ್ಬೇಡ್ರಿ. ಓ, ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಮ್ಮ? ಅಯ್ಯೋ, ಆಶೀರ್ವಾದ ಕೊಟ್ಟು ಸಮಸ್ಯೆ ಸಿಗಾಕೊಂಡಲ್ಲಪ್ಪ. ಇಲ್ಲೇ ನಿಲ್ಲಿ ರಾಮಕೃಷ್ಣರೇ. ಅಲ್ಲಿ ನೋಡಿ. ಈ ಮರವನ್ನು ನೋಡಿ. ಹೌದು, ಧನಿಮಣಿ ತಗೊಳ್ಳಿ. ಇದೆ. ಇದರಿಂದಲೇ ನಮ್ಮ ಗುರುಗಳನ್ನು ಮೂರ್ಛಿತರನ್ನಾಗಿಸಿದ್ದಾರೆ. ಹೌದು. ನಾವು ಇಲ್ಲಿಂದ ಎಡಕ್ಕೆ ಹೋಗಬೇಕು. ಬನ್ನಿ. ಬನ್ನಿ, ಬನ್ನಿ, ಬನ್ನಿ ಅಮ್ಮ. ಆ ತಾತ ಗುರುಗಳ ಕಾರಣಕ್ಕೆ ಈ ವಯಸ್ಸಲ್ಲೂ ನಾನು ಇಷ್ಟು ಕಷ್ಟ ಪಡ್ಬೇಕಾಗಿ ಬಂದಿದೆ. ನಾನಂತೂ ಅವನ್ನ ಸುಮ್ನೆ ಬಿಡಲ್ಲ. ಶಾರದಾ ದೇವಿ, ಇಲ್ಲ ಇಲ್ಲ ಇಲ್ಲ, ಮಾತ್ ಮಾತ್ರ ನಮ್ದು, ಆದ್ರೆ ಸಿಟ್ಟು ಅಮ್ಮಂದು. ಹೌದು, ಹೌದು ಅಮ್ಮ, ಬಿಡ್ಬೇಡಿ ಅವ್ರನ್ನ. ಏನಾಯ್ತು? ಇದೇನು? ಇದು ಇದು ಶ್ರೀಗಂಧ. ಶ್ರೀಗಂಧವೇ? ಅಂದ್ರೆ ಅಂದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ. ಬನ್ನಿ. ನಡೀರಿ, ನಡೀರಿ, ನಡೀರಿ ಎಲ್ಲ. ಅಮ್ಮ, ಬೇಗ ಬಾ, ಮುಂದೆ ನೋಡು. ಶಿವ 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 ಶಿವ. ಒಂದ್ಸತಿ ನನ್ನನ್ನ ಈ ಸಮಸ್ಯೆಯಿಂದ ಮುಕ್ತಿ ಕೊಡ್ರಪ್ಪ. ನಾನು ಮಾತು ಕೊಡ್ತೀನಿ. ನಾನು ವರ್ಣಮಾಲಾನ್ ಬಿಟ್ಟುಬಿಟ್ಟು ಸೌದಾಮಿನಿ ಜೊತೆ ಪ್ರೀತಿಯಿಂದ ಇರ್ತೀನಿ. ಅಯ್ಯೋ, ಇದು ಏನ್ ಹೇಳ್ಬಿಟ್ಟೆ ನಾನು? ಚೀ ಚಿ 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 ಚಿ. ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ನಾನು ಸೌದಾಮಿನಿ ಬಿಟ್ಬಿಟ್ಟು ವರ್ಣಮಾಲಾ ಜೊತೆ ಪ್ರೇಮದಿಂದ ಇರ್ತೀನಿ. ಕಾಪಾಡಿ ಯಾರಾದ್ರೂ. ಇದೇನಿದು? ನವಿಲ್ಗರಿ? ಗುರುಗಳೇ, 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 ಅಯ್ಯೋ, ತಪ್ಪದಾರಿಲ್ ಹೋಗ್ತಾ ಇದೀವಿ. ನಾನ್ ಹೇಳದ್ ಕೇಳಿ, 4ನೇ ಸಂಕೇತ ಸಿಕ್ಕಿದೆ. ಅಮ್ಮ, 3 ಸಂಕೇತ ಅಂತೂ ಸಿಕ್ಕಿದೆ. ಈಗ ನವಿಲ್ಗರಿ ಇಲ್ಲಿಂದ ಹುಡ್ಕೋದು? ಅಯ್ಯೋ, ಇವ್ರಿಗೆ ನಾನು ಹೇಗ್ ಹೇಳಿ? ಎತ್ಕೊಳ್ಳಿ. ನವಿಲ್ಗರಿ ಸಿಕ್ಕ್ರೆ ಅಲ್ವಾ ತಗೊಳ್ಳೋದು? ನವಿಲ್ಗರಿ ಅಲ್ಲ, ಭಾಸ್ಕರ್ ಆಳ್ತಾ ಇದ್ದಾನೆ, ಅವ್ನ ಎತ್ಕೊಳ್ಳಿ. ಅದ್ಲ ಇವನ್ಯಾಕ್ ಕಲ್ತಿದ್ದಾನೆ? ಹಸ್ವಾಗಿದ್ಯಾ ಇವನ್ಗೆ? ಇವ್ರಿಗೆ ಯಾಕೆ ನಾನು ಹೇಳೋದ್ ಅರ್ಥ ಆಗ್ತಾ ಇಲ್ಲ? ನಾವು ತಪ್ಪದಾರಿಲ್ ಹೋಗ್ತಾ ಇದೀವಿ. ಈಗ ಇವರ ಬಲಿಯಾಗುತ್ತದೆ. ಯಾಕೆ ಬಲಿ? ಅಮ್ಮ, 3 ಸಂಕೇತ ಅಂತೂ ಸಿಕ್ಕಾಗಿದೆ. ಇನ್ನು ನವಿಲ್ಗರಿ ಎಲ್ಲಿ ಹುಡ್ಕೋದು? ನಾನ್ ಹೇಳೋದ್ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ತಪ್ಪದಾರಿಲ್ ಹೋಗ್ತಾ ಇದೀವಿ. ಗುರುಗಳೇ, ನಾನೇನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಅಲ್ಲಿ ನೋಡಿ, ನವಿಲ್ಗರಿ, ನವಿಲ್ಗರಿ ಸಿಕ್ತು.
ಪಂಡಿತ ರಾಮಕೃಷ್ಣರೇ, ಅವಶ್ಯವಾಗಿ ನಮ್ಮ ಗುರುಗಳನ್ನು ಇದೇ ಗುಹೆಯಲ್ಲಿ ಬಂಧಿಸಿರಬೇಕು. ಧನಿಮನಿ, ನೀವಿಬ್ರು ಮಹಿಳೆಯರು ಹಾಗೂ ಮಗುವನ್ನು ನೋಡ್ಕೊಳ್ಳಿ. ಬನ್ನಿ. ಸರಿ ಸರಿ. ಅಮ್ಮ, ಕಾಪಾಡಿ ಅಮ್ಮ, ಕಾಪಾಡಿ. ಕಾಪಾಡಿ. ಎಚ್ಚರಿಕೆ. ಅಯ್ಯೋ ದೇವ್ರೆ. ಹೋಗಿ ಮಂತ್ರಿಗಳೇ, ಹೋಗಿ. ಪಂಡಿತ ರಾಮಕೃಷ್ಣರೇ, ಈಗ ನಿಮ್ಮ ಸರದಿ. ಓ ಮಂತ್ರಿಗಳೇ, ಏನ್ ಮಾಡ್ತಿದ್ದೀರಾ? ಇನ್ನೊಂದು ಪ್ರಯತ್ನ ಮಾಡಿ. ನೀವು ಯೋಧರು ಯೋಧರು. ಯಾರು ಹೇಳಿದ್ರು ನಿಮ್ಗೆ? ಅಯ್ಯೋ, ನೀವು ಮಂತ್ರಿಗಳಲ್ವಾ? ಹಾಗಿದ್ರೆ ಹೌದು. ಇನ್ನೊಂದ್ ಬಾರಿ ಪ್ರಯತ್ನಿಸಿ. ಪ್ರಯತ್ನ ಪಟ್ಟವ್ರಿಗೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ನಡೀರಿ, ಅವಶ್ಯವಾಗಿ ನಡೀರಿ. ಅವಶ್ಯವಾಗಿ ಅವಶ್ಯವಾಗಿ. ಶಬಾಷ್. ಇಲ್ಲ, ಬೇಡ 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 ರಾಮಕೃಷ್ಣರೇ, ನಮ್ಮಿಂದ ಆಗುವುದಿಲ್ಲ. ಅಯ್ಯೋ. ಬಿಟ್ಟು ಬಿಡಿ ನನ್ನನ್ನು. ಕಾಪಾಡಿ ಅಮ್ಮ, ಕಾಪಾಡಿ ಅಮ್ಮ, ನಮ್ಮನ್ನು ಕಾಪಾಡಿ. ಅಮ್ಮನ್ ಕತೆ ಮುಗೀತು. ಶಬ್ಬಾಷ್ ಅಜ್ಜಿ, ಇದನ್ನೇ ನಾರಿ ಶಕ್ತಿ ಅನ್ನೋದು. ಹೊಡೆದ್ಬಿಟ್ಯಾ ಅಮ್ಮ? ಓ, ಅಮ್ಮ, ಅಮ್ಮೇಶ್ವರಿಗೆ, ಜಯವಾಗಲಿ. ಅಮ್ಮೇಶ್ವರಿಗೆ, ಜಯವಾಗಲಿ. ಅಮ್ಮೇಶ್ವರಿಗೆ. ಜಯವಾಗಲಿ. ನಡಿ, ನಡಿ, ನಡಿ. ಇದೇನಿದು? ಇದು ಎಂತ ಶಿಕ್ಷೆ? ಅಯ್ಯೋ, ನನ್ನ ಕಚ್ಗುಡಿ ಆಗ್ತದೆ. ಅಯ್ಯೋ, ದಯವಿಟ್ಟು ನಿಲ್ಲಿಸಿ. ಅಯ್ಯೋ, ನಿಲ್ಲಿಸಿ. ಅಯ್ಯೋ, ನಗ್ತಾ ನಗ್ತಾ ನನ್ನ ಪ್ರಾಣ ಹೋಗ್ತಾ ಇದೆ. ಇದೇ ನಿಮಾಲಿಪುರದ ಬಲಿವಿಧಾನ. ನಗ್ಸಿ ನಗ್ಸಿ ಪ್ರಾಣ ತೆಗಿತೀವಿ. ನಾವು ಎಷ್ಟು ನಗಿಸುವೆವೆಂದರೆ ನಿಮಗೆ ಹೃದಯಾಘಾತವಾಗಬೇಕು, ಮತ್ತೆ ನೀವೇ ಸ್ವತಃ ಸತ್ತು ಹೋಗಬೇಕು. ಅಯ್ಯೋ, ಪಂಡಿತ ರಾಮಕೃಷ್ಣ. ಹಿಡ್ಕೊಳ್ಳಿ ಅವರನ್ನ. ಹುಷಾರು, ನಾವು ನಿಮ್ಮ ಶತ್ರುಗಳಲ್ಲ. ಹೌದು, ನನ್ನ ಅಮ್ಮನ ಒಂದೇ ಏಟಿಗೆ ನಿಮ್ಮ ಸೈನಿಕ ಮೂರ್ಛೆ ಬಿದ್ದಿದ್ದಾನೆ. ಆ ಲಾಠಿ ಏನು ಸಾಧಾರಣವಲ್ಲ, ಅದ್ಭುತ ಶಕ್ತಿಗಳಿದೆ ಅದರಲ್ಲಿ.
ಯಾರಿಗಾದ್ರೂ ತಲೆಗೆ ಏಟ್ ಬಿದ್ರೆ ಅವರು ನರಕದ ಬಾಗ್ಲು ತಟ್ತಾರೆ, ಗೊತ್ತಾಯ್ತಾ? ಈ ಮುದ್ಕೆ ತುಂಬಾ ಹೊಡಿತಾಳೆ. ಅಮ್ಮನ್ ಕೋಲಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ನನಗೆ ಇದುವರೆಗೂ ಯಾಕೆ ಹೇಳಿಲ್ಲ? ಅಮ್ಮನೇ ಬೇಡ ಅಂದಿದ್ರು. ನಾನು ಯಾವಾಗ ಬೇಡ ಅಂದೆ? ಓ, ಇಲ್ಲೇ ಶುರು ಹಚ್ಕೋಬೇಡಿ ನಿಮ್ದು. ಅಮ್ಮ ಮುಂದೆ ಹೋಗು ಹೋಗು. ಹಾ, ಈಗ ಹೇಳಿ, ಯಾಕೆ ಮಾಡ್ತಿದ್ದೀರಾ ಇವೆಲ್ಲ? ಏನ್ ಬೇಕು ನಿಮ್ಗೆ ಗುರುಗಳಿಂದ? ಅವರನ್ನು ಬಲಿ ನೀಡುತ್ತಿದ್ದೇವೆ. ಆದ್ರೆ ಏಕೆ ಬಲಿ ನೀಡುತ್ತಿದ್ದೀರಾ? ಹೌದು, ನಮಗ್ ಹೇಳಿ, ಬಹುಶಃ ನಾವು ನಿಮಗೆ ಸಹಾಯ ಮಾಡಬಹುದು. ಅಯ್ಯೋ, ಇದು ಏನು ಹೇಳ್ತಾ ಇದೀಯ ಪಂಡಿತ ರಾಮಕೃಷ್ಣ? ನಾವು ನಿಮಗೆ ಸಹಾಯ ಮಾಡುತ್ತೇವೆ ಗುರುಗಳನ್ನು ಬಲಿಗೆ ನೀಡಲು. ಅಯ್ಯೋ ನಾಲಾಯಕರೇ, ನಿಮ್ಮನ್ ಸುಮ್ಮನೆ ಬಿಡಲ್ಲ. ಮತ್ತೆ ಎಲ್ಲಿ ನೋಡಿ? ನಿಮಾಲಿಪುರದ ನಾವೆಲ್ಲರೂ ಬಹಳ ವರ್ಷಗಳಿಂದ ಕೂದಲಿಲ್ಲದೆ ಹುಟ್ಟುತ್ತಿದ್ದೇವೆ. ಹಾಗಾಗಿ ನಾವು ನಮ್ಮ ದೇವರಿಗೆ ಬಲಿ ಕೊಟ್ಟು ಅವರನ್ನು ಖುಷಿಪಡಿಸುತ್ತಿದ್ದೇವೆ. ಆದರೆ ಗುರುಗಳೇ ಏಕೆ? ಎಷ್ಟೋ ವರ್ಷಗಳ ನಂತರ ಬಲಿ ನೀಡಲು ವ್ಯಕ್ತಿ ಸಿಕ್ಕಿದ್ದಾನೆ. ಇಂದು ಸೂರ್ಯಾಸ್ತವಾಗುವಷ್ಟರಲ್ಲಿ ಈ ಜುಟ್ಟಿರುವ ರಾಜಗುರುವಿನ ಬಲಿಯಾಗುತ್ತದೆ. ಮತ್ತೆ ಈ ಬಲಿಯಿಂದ ಪ್ರಸನ್ನರಾಗಿ ನಮ್ಮ ಚಿಕ್ಕ ದೇವರು ನಮ್ಮನ್ನು ಶಾಪಮುಕ್ತಗೊಳಿಸುತ್ತಾರೆ. ಈಗ ಹೇಗೆ ಭಯಪಡಿಸ್ತೀರಾ? ಅಯ್ಯೋ ದೇವ್ರೆ, ಹೀಗೆ ಆದ್ರೆ ಗುರುಗಳು ನಗ್ತಾನೆ ಪ್ರಾಣ ಬಿಟ್ಬಿಡ್ತಾರೆ. ಪಂಡಿತ ರಾಮಕೃಷ್ಣರೇ, ಹೇಳಿ, ನೀವೇನು ಮಾಡುತ್ತಿದ್ದೀರಿ? ಯಾಕಿಷ್ಟು ವಿಳಂಬವಾಗುತ್ತಿದೆ? ಏನಾದರೂ ಮಾಡಿ. ಅಯ್ಯೋ ಕೇಳಿ, ಅಯ್ಯೋ, ನಿಮ್ಮಿಂದ ಒಂದು ದೊಡ್ಡ ತಪ್ಪಾಗಿದೆ. ಇವರು ರಾಜಗುರುಗಳಲ್ವೇ ಅಲ್ಲ, ಇವರು ತಾತ್ಕಾಲಿಕ ಮಹಾರಾಜರು. ಮತ್ತೆ ಯಾರ ರಾಜಗುರು? ಇವರಿಬ್ಬರು. ನಿಮ್ಮಿಬ್ಬರಲ್ಲಿ ರಾಜಗುರು ಯಾರು? ನಾನಲ್ಲ ಇವನು ರಾಜಗುರು. ಇಲ್ಲ. ನಾನ್ ರಾಜಗುರು ಅಲ್ಲ. ಪಂಡಿತ ರಾಮಕೃಷ್ಣರೇ, ನೀವು ನಮ್ಮನ್ನು ಯಾಕೆ ಸಿಲುಕಿಸಿದಿರಿ? ಅಯ್ಯೋ, ನೀವೇ ತಾನೇ ರಾಜಗುರುಗಳು, ಅದಕ್ಕೆ ನೀವೇ ಅಂದೆ ಅಲ್ವಾ ಮಹಾರಾಜರೇ? ಇವರೇ ರಾಜಗುರು, ಇವರು ರಾಜಗುರು. ಅವನನ್ನು ಬಂಧಿಸಿ. ನಾವೇನು ಮಾಡಿಲ್ಲ. ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ಒಳ್ಳೇದಾಯ್ತು, ಇವರಿಬ್ಬರಿಗೆ ಬಲಿಯಾಗುತ್ತೆ. ನಗ್ರಿ, ನಗ್ತಾ ಸಾಯ್ರಿ. ನಾಲಾಯಕರೇ, ನಡಿ ಪಂಡಿತ ರಾಮಕೃಷ್ಣ, ನಾವಿಲ್ಲಿಂದ ಓಡೋಗೋಣ. ಅಯ್ಯೋ ಗುರುಗಳೇ, ನೀವು ಹೊರಡ್ಬಿಟ್ರೆ ದನಿ ಮನಿ ನಕ್ಕು ನಕ್ಕು ಸಾಯೋದನ್ನ ನೀವು ನೋಡೋದಿಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ ಪಂಡಿತ ರಾಮಕೃಷ್ಣ. ನಾನು ನೋಡಿ ನಗ್ತಿದ್ರಲ್ಲ. ರಕ್ಕಿ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಈ ರಾಜಗುರುಗಳ ಬಲಿ ನೋಡ್ಬೋದಾ? ಅವಶ್ಯವಾಗಿ ಮಹಾರಾಜರೇ. ಧನ್ಯವಾದಗಳು. ನೋಡು ಬನ್ನಿ, ನಾವು ಸತ್ತು ಹೋಗೋದನ್ನ ನೋಡ್ಕೊಂಡು ಆನಂದವಾಗಿ ಹಣ್ತಿದ್ದಾರೆ. ಒಳ್ಳೇದಾಗಲ್ಲ, ಇವ್ರಿಗೆ ನರಕಕ್ಕೆ ಹೋಗ್ತಾರೆ. ಟುಕ್ ಟುಕ್ ದೇವರನ್ನು ಸಂತೋಷಪಡಿಸಲು ಈಗ ಈ 2 ರಾಜಗುರುಗಳ ಬಲಿಯಾಗುತ್ತದೆ.
ನಿಲ್ಸಿ. ನಮಗೆ ಯಾವ ಬಲಿಯ ಅವಶ್ಯಕತೆಯೂ ಇಲ್ಲ. ಗುಂಡಪ್ಪ ಯಾಕೆ ಮಾತಾಡ್ತಿದ್ದಾನೆ? ಶಾರದಾ ಮಾತಾಡ್ಬೇಕಿತ್ತಲ್ವಾ? ಅಯ್ಯೋ ಶಾರದಾ, ಈ ಗಂಟೆ ಚಿಕ್ಕಪ್ಪ ಮಾತಾಡೋದ್ ಯಾರ್ಗ್ ಅರ್ಥ ಆಗುತ್ತೆ? ಅಪ್ಪ ಉಪಾಯನ ಯಾಕೆ ಹಾಳು ಮಾಡ್ತಾ ಇದ್ಯಾ ನೀನು? ಅಯ್ಯೋ, ನನ್ ಗೌರವ ಬಗ್ಗೆ ಆದ್ರೂ ಯೋಚನೆ ಮಾಡೋದಲ್ವಾ ನೀನು? ಭಾಸ್ಕರ, ನಿಲ್ಲಿಸಿ ಅಮಾಯಕಲ ಲಲೆಯನ್ನು ನೀಲುವುದನ್ನು. ಇದು ಯಾವ ಭಾಷೆ? ಇದು ಇದು ದೇವರ ಭಾಷೆ. ಬಲಿ ಕೊಡೋದನ್ನ ನಿಲ್ಸಿ ಅಂತ ಹೇಳ್ತಿದ್ದಾರೆ. ಚಿಕ್ಕ ದೇವರು ತಾವಾಗ ದರ್ಶನ ನೀಡುತ್ತಿದ್ದಾರೆ. ಹೌದು, ನಾವೇ ಬಲ್ಬೇಕಾಯ್ತು. ನೀವೆಲ್ಲೂ ಏನ್ ಮಾಡ್ತೀರಿಲೋ ಅದೆಲ್ಲ ತಪ್ಪು. ಲಲಿ ನೀಡುವುದರಿಂದ ಏನು ಪ್ರಾಪ್ತವಾಗುತ್ತದೆ? ಅವರು ಬರ್ಲೇಬೇಕಿತ್ತಂತೆ. ಬಲಿ ಕೊಡೋದು ತುಂಬಾ ದೊಡ್ಡ ಪಾಪ. ಅಲ್ಲಿ ಬಲಿಯಿಂದ ಏನ್ ಸಿಗುತ್ತೆ ಅಲ್ವಾ ಚಿಕ್ಕ ದೇವ್ರೆ? ಸಲಿ ಸಲಿ. ಸರಿ ಇದೆ, ಸರಿ ಇದೆ. ಅಯ್ಯೋ ಗಂಟೆ ಚಿಕ್ಕಪ್ಪ, ನೀನ್ ಮಾತಾಡೋದ್ ಏನು ಅರ್ಥ ಆಗ್ತಾ ಇಲ್ಲ. ಅದು ಲಲಿ ಅಲ್ಲ, ಬಲಿ. ಬಲಿಯನ್ನು ನೀಡದಿದ್ದರೆ ನಾವು ನಮ್ಮ ಶಾಪದಿಂದ ಹೇಗೆ ಮುಕ್ತರಾಗುವುದು ಚಿಕ್ಕ ದೇವರೇ? ಹೇಳಿ. ನಿಮಗೆ ಯಾರು ಹೇಳಿದ್ದು ಇದು ಶಾಪವೆಂದು? ಇದೇ ನಿಮ್ಮ ವಿಶೇಷತೆ. ನಿಮ್ಮ ವಿಶೇಷತೆಯ ಬಗ್ಗೆ ನಿಮಗೆ ಹೆಮ್ಮೆ ಇಲ್ಲಬೇಕು. ಕೂದ್ಲಿಲ್ದೆ ಹುಟ್ಟೋದು ಶಾಪ ಅಂತ ಯಾರು ಹೇಳಿದರೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ವಿಶೇಷತೆ, ಹಾಗೂ ಈ ವಿಶೇಷತೆಯ ಬಗ್ಗೆ ನಿಮಗೆ ಗೌರವವಿರಬೇಕು. ವಿಶೇಷತೆಯ ಮೇಲೆ ಕೋಪ ಬೇಕೆ? ನೆನಪಿಟ್ಟುಕೊಳ್ಳಿ, ಮನುಷ್ಯನ ಸೌಂದರ್ಯ ತನ್ನ ವ್ಯವಹಾರದಲ್ಲಿರುತ್ತದೆ. ದೇವರು ನಿಮಗೆ ಇಷ್ಟು ಮುಗ್ಧವಾದ ಮುಖ ನೀಡಿದ್ದಾನೆ, ಆದರೆ ಏನು ಪ್ರಯೋಜನ? ನೀವೆಲ್ಲರೂ ರಾಕ್ಷಸರ ರೀತಿ ವ್ಯವಹಾರ ಮಾಡುತ್ತಿದ್ದೀರಿ. ಯಾಕೆ? ನಮ್ಮ ಇಡೀ ವಿಜಯನಗರಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಏಕೆಂದರೆ ನಮ್ಮ ಕಾಡುಗಳನ್ನು ರಕ್ಷಿಸುತ್ತೀರಿ. ನಿಮ್ಮ ಸಭ್ಯತೆ, ನಡವಳಿಕೆ, ನಿಮ್ಮ ಒಗ್ಗಟ್ಟು, ಮಾನವೀಯತೆ ಕೋಟಿ ಕೋಟಿ ಜನರಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಹಾಗಾಗಿ ಬಾಹ್ಯ ಸೌಂದರ್ಯಕ್ಕಾಗಿ ನಿಮ್ಮ ಆಂತರಿಕ ಸೌಂದರ್ಯವನ್ನು ಏಕೆ ನಷ್ಟಗೊಳಿಸುತ್ತೀರಿ? ಬಲಿ ಕೊಡುವುದರಿಂದ ನಿಮಗೆ ಪಾಪ ಸುತ್ತಿಕೊಳ್ಳುತ್ತದೆ. ನಿಮ್ಮ ವಿಶೇಷತೆ, ನಿಮ್ಮ ಮಾನವೀಯತೆ, ನಿಮ್ಮ ಮುಗ್ಧತೆ ಎಲ್ಲವೂ ನಷ್ಟವಾಗುತ್ತದೆ. ಜನರು ರಾಕ್ಷಸರ ಹಾಗೆ ನೋಡುತ್ತಾರೆ, ನಿಮ್ಮ ಬಗ್ಗೆ ಕೋಪಿಸಿಕೊಳ್ಳುತ್ತಾರೆ. ಹೌದು, ನಮ್ಮ ಮಹಾರಾಜ ಶ್ರೀಕೃಷ್ಣದೇವರಾಯರು ನಿಮ್ಮನ್ನು ರಾಜ್ಯದಿಂದ ಹೊರಹಾಕುತ್ತಾರೆ. ನಂತರ ಎಲ್ಲಿ ಹೋಗುತ್ತೀರಿ? ನಿಮ್ಮ ಮಾತೃಭೂಮಿ ಹಾಗೂ ದೇವರನ್ನು ಬಿಟ್ಟು? ಇದೆಲ್ಲ ಯಾವುದಕ್ಕಾಗಿ? ಕೇವಲ ಈ ಹಾಳು ಕೂದಲಿಗಾಗಿ. ನನ್ನನ್ನು ನೋಡಿ. ನನಗೆ ಹಾಗೂ ಗುರುಗಳು, ತಾತಾಚಾರ್ಯರು ಹಾಗೂ ಧನಿಮನಿ ಯಾರಿಗೂ ಕೂದಲಿಲ್ಲ. ಕೇವಲ ಮಂತ್ರಿಗಳಿಗಿದೆ. ವಯಸ್ಸಾಗ್ತಾ ಅವರಿಗೂ ಉದುರಿ ಹೋಗುತ್ತದೆ. ಈ ಕೂದಲಿಗಾಗಿ ನೀವು ನಿಮ್ಮ ಸರ್ವಸ್ವವನ್ನೇ ಕಳೆದುಕೊಳ್ಳುತ್ತೀರಾ? ಬಲಿ ನೀಡಬೇಡಿ. ಬಿಚ್ಚಿ ಬಿಚ್ಚಿ ಬೇಗ ಬಿಚ್ಚಿ. ಬನ್ನಿ ಬನ್ನಿ, ಬೇಗ ಬನ್ನಿ. ನಡೀರಿ ನಡೀರಿ, ಹುಷಾರಾಗಿ ಹೋಗಿ, ನಡೀರಿ. ಹಾ ಹಾ, ಅಮ್ಮ ಅಮ್ಮ, ನಡಿ ನಡಿ, ನಡೀರಿ ನಡೀರಿ. ಮಂತ್ರಿಗಳೇ, ಈಗ ಗುರುಗಳ ಬದಲಾಗಿ ನಿಮ್ಮನ್ನು ಬಂದಿ ಮಾಡುತ್ತಾರೆ. ನಡೀರಿ. ಏನು? ಹಾ, ಬೇಗ ನಡೀರಿ, ಬೇಗ ನಡೀರಿ. ಧನಿಮನಿ, ಬೇಗ ಹೊರಡಿ, ಬೇಗ ಹೊರಡಿ. ಗುರುಗಳೇ, ಗುರುಗಳೇ, ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ. ಹಾ, ಪಂಡಿತ ರಾಮಕೃಷ್ಣರೇ, ಹಾ, ನನ್ನ ಪ್ರಾಣ ಉಳಿಸಿದ್ದಕ್ಕೆ ಧನ್ಯವಾದಗಳು. ಅಯ್ಯೋ ಗುರುಗಳೇ, ನನಗೆ ಮೊದಲೇನೆ ಗೊತ್ತಿತ್ತು.
ಅವರಿಬ್ಬರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂತ. ಹಾಗಾದ್ರೆ ಯಾಕೆ ಹೇಳಿಲ್ಲ? ರಾಜ ಆಜ್ಞೆಯ ಉಲ್ಲಂಘನೆ ಆಗುತ್ತಿತ್ತಲ್ವಾ? ನೀವೇ ಸಹಾಯ ಮಾಡಬಾರ್ದಂದಿದ್ರಿ. ನಡೀರಿ. ಅಯ್ಯೋ ಓಡೋ ತಾತಾಚಾರ್ಯ, ಅಯ್ಯೋ ನಿಲ್ಲಿ. ಗುರುಗಳೇ 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 ನಾವು ಬಂದ್ಬಿಟ್ವಿ ಗುರುಗಳೇ. ದನಿ ಹಾಗೂ ಮನಿ. ಒಳ್ಳೇದಾಯ್ತು. ಈಗ ನೀವು ಬಂದಾಗಿದೆಯಲ್ಲ, ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ. ನಿಮ್ಮ ಗುರುಮಾತೆ ಹೇಳ್ತಾ ಇದ್ರು, ಮನೆ ತುಂಬಾ ಜೇಡ್ರ ಬಲೆ ಕಟ್ಟಿ ಮನೆಯೆಲ್ಲ ಗಲೀಜಾಗಿದೆ ಅಂತ. ಮನೆಗೆ ಯಾರಾದ್ರೂ ನೆಂಟರು ಬರಕ್ ಮುಂಚೆ ಅದನ್ನೆಲ್ಲ ಸ್ವಚ್ಛ ಮಾಡಿಡಿ. ಹೋಗಿ ಈ ಕೂಡ್ಲೆ ಅದ್ ಮಾಡಿ. ಅದನ್ನೆಲ್ಲ ನಾವು ಸರಿಯಾಗಿ ಮಾಡ್ತೀವಿ ಗುರುಗಳೇ. ಆದ್ರೆ ಇವತ್ತು ನಿಮ್ಗೆ ಯಾರನ್ನೋ ಭೇಟಿ ಮಾಡ್ಸೋ ಕರ್ಕೊಂಡ್ ಬಂದಿದೀವಿ. ನಾವು ಒಂದು ದಿನದಲ್ಲಿ ಒಂದೇ ಬಾರಿ ಅಪಶಕನಗಳನ್ನ ಭೇಟಿ ಮಾಡೋದು. ಈಗಾಗ್ಲೇ ಭೇಟಿ ಆಗಿದ್ದೇವೆ. ಯಾರ್ನ? ನಿಮ್ಮಿಬ್ಬರನ್ನ. ನೀವು ಕೇವಲ ನಮ್ಮ ಮಾತುಗಳನ್ನು ಕೇಳುವಿರಿ, ಆಗಾಗ ಅರ್ಥನೂ ಮಾಡ್ಕೊಳ್ಳಿ. ಹೌದಾ? ಹೇಳೋದ್ ನೋಡಿದ್ರೆ ಯಾರೋ ದೊಡ್ಡ ಶ್ರೀಮಂತ ಗ್ರಾಹಕ ಯಜಮಾನ್ರನ್ನ ಕರ್ಕೊಂಡ್ ಬಂದಂಗೆ ಹೇಳ್ತಿದ್ದೀರಲ್ಲ. ಗುರುಗಳೇ, ನೀವಿಷ್ಟು ದೊಡ್ಡ ರಾಜಗುರುಗಳಾಗಿ ಇಷ್ಟು ಚಿಕ್ಕದಾಗಿ ಯಾಕೆ ಯೋಚನೆ ಮಾಡ್ತೀರಾ? ಗುರುಗಳೇ, ನೀವು ಯೋಚಿಸಿ, ಒಂದು ಗ್ರಾಹಕ ನಿಮಗೆ ಏನು ನೀಡಬಹುದು? ದಕ್ಷಿಣೆ. ನಿಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟು. ಕೇವಲ ಇಷ್ಟು. ಆದರೆ ನಾವು ಕರೆದುಕೊಂಡು ಬಂದಿರುವ ವ್ಯಕ್ತಿ ನಿಮ್ಮ ದಿಕ್ಕು ದೆಸೆಗಳನ್ನೇ ಬದಲಾಯಿಸಬಹುದು, ಸಂಪೂರ್ಣವಾಗಿ ಬದಲಾಯಿಸಬಹುದು. ಯಾರು? ನಾವು ಈಗಲೇ ಕರೆದುಕೊಂಡು ಬರುತ್ತೇವೆ. ಆಯ್ತಾ ಇರಿ. ಕರ್ಕೊಂಬನ್ನಿ. ಬನ್ನಿ 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 ಬನ್ನಿ. ಕೊಡಿ ಕೈಯನ್ನ. ಅಯ್ಯೋ ದನಿ ಮನೆ, ಇದು ಯಾರನ್ನ ಕರ್ಕೊಂಡ್ ಬಂದ್ರು? ನನ್ ಮನೆಗ್ ಬಂದು ನನ್ನನ್ನೇ ಏನೋ ಕೇಳ್ತಾ ಇದ್ದಾನೆ. ಅಯ್ಯೋ ಗುರುಗಳೇ, ನಿಮ್ಮ ಆಸ್ತಿಲಿ ಭಾಗನ ಕೇಳ್ತಿದ್ದಾರೆ, ಚಪ್ಪಾಳೆ ಕೇಳ್ತಿದ್ದಾರೆ. ಹೊಡಿರಿ, ಚಪ್ಪಾಳೆ ಹೊಡಿರಿ. ಪ್ರಣಾಮಗಳು ರಾಜಗುರು ತಾತಾಚಾರ್ಯರೇ. ನಾನು ಮೀನಾಥ ಪ್ರಸಾದ, ಬೊಂಬೆ ಆಡ್ಸೋನು. ನಿನಗೆ ನಿನ್ನದೇ ಸ್ವಂತ ಪರಿಚಯ ಇಲ್ವಾ? ಬೊಂಬೆ ಆಡ್ಸೋನ್ ಹೆಸರು ಹೇಳ್ಕೊಂಡು ತಿರುಗ್ತಾ ಇದೀಯಾ? ನಾಚಿಕೆ ಆಗೋಲ್ವಾ ನಿನ್ಗೆ? ಇಲ್ಲ ಗುರುಗಳೇ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವರ ಮಾತಿನ ಅರ್ಥವೇನಂದ್ರೆ, ಇವರ ಹೆಸರು ಮೀನನಾಥ ಪ್ರಸಾದ, ಒಬ್ಬ ನಿಪುಣ ಬೊಂಬೆ ಆಡ್ಸೋರು. ಕೊಡಿ ಕೈನ. ನನ್ನ ಹತ್ರ ಎರಡೇ ಕೈ ಇರೋದು. 2 ಚಪ್ಪಾಳೆ ಕೊಟ್ಟಾಯ್ತು. 3ನೇ ಕೈ ಇಲ್ಲ, 3ನೇ ಚಪ್ಪಾಳೆ ಹೊಡಿಯಕ್ಕೆ. ಹಾಗಾಗಿ ನೀವು ಇಲ್ಲಿಂದ ಸುಮ್ಮನೆ ಹೊರಡಿ. ದಣಿಮಣಿ, ನೀವು ನನಗೆ ಅಪಮಾನ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರ? ಬನ್ನಿ ಗುರುಗಳೇ, ಬನ್ನಿ, ನಿಮ್ಗೆ ಅರ್ಥ ಮಾಡಿಸ್ತೀವಿ. ಬನ್ನಿ ಗುರುಗಳೇ, ಬನ್ನಿ. ಗುರುಗಳೇ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ಚಿಕ್ಕ ಪುಟ್ಟ ಬೊಂಬೆ ಆಡ್ಸೋರಲ್ಲ. ಇವರು ವಾರಂಗಲ್ ರಾಜ್ಯದಲ್ಲಿ ಇವರ ಕೈ ಚಳಕದಿಂದ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ, ಉಪಯೋಗಕ್ಕೆ ಬರುತ್ತಾರೆ. ಹಾ ಗುರುಗಳೇ, ನಮ್ಮಿಬ್ಬರ ಪ್ರಕಾರ ಯಾವುದೋ ವಿಶೇಷ ದೇವರ ಕೃಪೆಯಿಂದ ಕೇವಲ ನಿಮ್ಮ ಉದ್ಧಾರಕ್ಕಾಗಿ ವಿಜಯನಗರಕ್ಕೆ ಬಂದಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಷ್ಟೇ. ಹೌದು. ಅಲ್ಲ ಕಲಾಲ, ನನ್ನ ಉದ್ಧಾರ? ಹೌದು. ಏನೇ ಸಮಸ್ಯೆ ಇದ್ದರೂ ಪ್ರೇಯಸಿ ಇದ್ದರೆ ಹತ್ತಿರ ಕರೆಸುವುದು, ಇಷ್ಟಪಟ್ಟ ವಧುವನ್ನು ಲಗ್ನವಾಗುವುದು, ಶತ್ರುವಿನ ಕಣ್ಣಿಗೆ ಮಣ್ಣೆರಚುವುದು, ಹಾಗೆಯೇ ಖಜಾನೆಯನ್ನು ತುಂಬಿಸುವುದು. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬೆರಳಿನಲ್ಲಿ ನೀಡುತ್ತೇವೆ. ಹುಷಾರು! ನಾನು ನಿನ್ನ ಕಣ್ಣುಗುಡ್ಡೆಗಳನ್ನ ಕಿತ್ಕೊಂಡು ಅವುಗಳನ್ನ ಬೊಂಬೆ ಮಾಡ್ಕೊಂಡು ಆಡ್ಸಕ್ಕಿಂತ ಮುಂಚೆ ಯಾವ ದಾರಿಲಿ ಬಂದ್ಯೋ ಅದೇ ದಾರಿಲಿ ಹೋಗು. ಅಯ್ಯೋ ಗುರುಗಳೇ, ಇಂತಹ ಅವಕಾಶ ಜೀವನದಲ್ಲಿ ಸಿಗುವುದು ತುಂಬಾ ಕಷ್ಟ. ನಿಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬಹುದು. ಈ ಬೊಂಬೆ ಆಡ್ಸೋನಿಂದ ಅದು ಸಾಧ್ಯ. ಇವರಿಗೆ ಅವಮಾನ ಮಾಡಬೇಡಿ. ಗುರು ತಾತಾಚಾರ್ಯರೇ, ನೀವು ಪಂಡಿತ ರಾಮಕೃಷ್ಣರ ಬಗ್ಗೆ ಯೋಚಿಸುತ್ತಿದ್ದೀರಲ್ಲವೇ? ಅವರೇ ನಿಮ್ಮ ಎಲ್ಲ ಕಾರ್ಯಗಳಿಗೆ ಮುಳ್ಳಾಗಿ ನಿಮ್ಮ ಫಲವನ್ನು ಅವರು ಅನುಭವಿಸುತ್ತಿದ್ದಾರಲ್ಲವೇ? ಮೊದಲು ನೀವು ನಮ್ಮನ್ನು ನಂಬಿ, ಆಗ ನಾವು ಎಲ್ಲವನ್ನೂ ಬಗೆಹರಿಸುತ್ತೇವೆ.